ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾನು ಇದು ವಿಡಿಯೋ ಮಾಡಲೇಬೇಕಾಗಿತ್ತು. ಏಕೆಂದರೆ ನೋಡಿ, ನಾವು BEd ಟೀಚರ್ ಟ್ರೈನಿಂಗ್ ಆಗಿದ್ದರಿಂದ ನಮಗೆ ಹಲವಾರು ಮಾಡಲ್ಸ್ಗಳು, ಹಲವಾರು ಏನೇನೋ ಎಕ್ವಿಪ್ಮೆಂಟ್ಸ್ ಮಾಡಬೇಕಿರುತ್ತೆ. ಪ್ರಾಜೆಕ್ಟ್ ಆಗಲಿ, ಅಸೈನ್ಮೆಂಟ್ಸ್ಗಳಾಗಲಿ, ಟೀಚಿಂಗ್ ಏಡ್ ಸಲುವಾಗಿ ಹಲವಾರು ವಸ್ತುಗಳನ್ನು ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ ದಿನ ಕ್ಲಾಸಿಗೋಸ್ಕರ. ಅದಕ್ಕಂತೆ ನಾವು ಸ್ಟೋರಿಗೆ ಹೋಗಿದ್ವಪ್ಪ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅದ್ರ ಬಗ್ಗೆ ಎಲ್ಲ ಕೇಳ್ಕೊಂಬಂದ್ಬಿಟ್ಟು ಹೋಗ್ತಿದ್ವಿ. ಅವ್ರು ಹೇಳೋ ಪ್ರೈಸ್ ನೋಡಿದರೆ ಯಪ್ಪ ಎಷ್ಟು ಜಾಸ್ತಿ ಇತ್ತಂದರೆ ನಂಬೋಕ್ಕಾಗ್ತಿಲ್ಲ. ಅದು ನಮ್ಗೆ ಅಫೋರ್ಡ್ ಮಾಡೋಕ್ಕಾಗಿಲ್ಲ. ನಮ್ಮ ಔಟ್ ಆಫ್ ಬಜೆಟ್ ಹೋಗ್ಬಿಡ್ತು. ಎಲ್ಲ ಹೀಗೆ ಹಾಕೊಂಡ್ಬಿಟ್ರೆ ಮತ್ತು ಮುಂದೇನು ಮಾಡೋದು? ಈಗ ನಾಳೆ ಒಂದು ಮಾಡಿದ್ರೆ ಇಂಟರ್ನ್ಶಿಪ್ ಇಲ್ಲೇ ಮುಗ್ದೋಗುತ್ತಾ? ಇಲ್ಲ ತಾನೇ? ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಬರುವಾಗ ನಮ್ಮ ರಸ್ತೆಯಲ್ಲಿ ಲಿಟ್ರಲಿ ನೀವು ಬಿಲೀವ್ ಮಾಡ್ತಿರಲ್ಲ ಗೊತ್ತಿಲ್ಲ, ನಮಗಿದು ರೆಡ್ ಸಿಕ್ತು. ನೋಡ್ತಾ ಇದ್ದೀರಾ ಇಲ್ಲಿ? ನಾನು ನೋಡಿ, ನಮ್ಮ ಫ್ರೆಂಡ್ಸು ನಾವಿಬ್ಬರು ಹೋಗ್ಬಿಟ್ಟು ರಾತ್ರಿ ಅದನ್ನು ಇಲ್ಲಿ ಪರವಾಗಿಲ್ಲ ಅದನ್ನೇ ಏನಾದರೂ ಮಾಡಿಬಿಟ್ಟು ಯೂಸ್ ಮಾಡಿಕೊಂಡು ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಈಗ ಅದನ್ನೇ ತೊಗೊಂಡು ಹೋಗ್ತಿದ್ದೀವಿ. ಏನಂತೀರಾ? ಹಾಂ, ಅಯ್ಯೋ ಯಪ್ಪ ಹೆಂಗೆ ಮಾಡೋದಂತ ಗೊತ್ತಾಗ್ತಿದೆ. ಲಿಟ್ರಲಿ ನಾವು ಯಾವತ್ತೂ ಈ ಪರಿಸ್ಥಿತಿ ಬರುತ್ತೆ, ರಸ್ತೆ ಬದಿಯಲ್ಲಿ ಬಿದ್ದಿರೋ ತೊಗೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇವತ್ತು ಆ ಪರಿಸ್ಥಿತಿ ಬಂದುಬಿಟ್ಟಿದೆ. ಎಷ್ಟೊಂದು ಹೆಂಗಂದ್ರೆ ಎಷ್ಟು ಕಾಸ್ಟ್ಲಿ ಆಗಿದೆ ಎಲ್ಲ ವಸ್ತು ಅಂತಂದರೆ, ಪಾಪ ವಿದ್ಯಾರ್ಥಿಗಳು ಹೋಗಲಿ ಬಿಡಿ ಅಂತ ಯಾರೂ ₹1 ಡಿಸ್ಕೌಂಟ್ ಮಾಡ್ತಿಲ್ಲ ಇಲ್ಲಿ. ಎಲ್ಲರೂ ಕೂಡ ಏನು ಪ್ರೈಸ್ ಇದೆಯೋ ಅದನ್ನೇ ಹಾಕ್ತಿದ್ದಾರೆ. ಸೊ ಇದೇ ಮಾತು ನಿಮ್ಗೆ ಯಾಕೋ ಹೇಳೋಣ ಅನ್ನಿಸ್ತು, ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.